ಇವತ್ತೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರ ನಟ ದರ್ಶನ್? ಬೇಲ್ ಸಿಕ್ಕಿ ಆಗಿದೆ ಆಲ್ರೆಡಿ, ಆದ್ರೂ ಕೂಡ BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಸೊ ಇವತ್ತೇ ಡಿಸ್ಚಾರ್ಜ್ ಆಗ್ತಾರಾ? ಆ ಒಂದು ಕುತೂಹಲ ಅಭಿಮಾನಿಗಳಲ್ಲಿ ಕೂಡ ಮನೆ ಮಾಡಿದೆ. ಸಾಕಷ್ಟು ಜನ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಕೂಡ. ದರ್ಶನ್ ಪುತ್ರ ವಿನೀಶ್ ಆಸ್ಪತ್ರೆಗೆ ಭೇಟಿ ನೀಡಿ ತಂದೆಯ ಆರೋಗ್ಯವನ್ನು ವಿಚಾರಿಸಿಕೊಂಡಿದ್ದಾರೆ. ಸೊ ಅವರ ಕುಟುಂಬಸ್ಥರು ಕೂಡ ಕಾಯ್ತಾ ಇದ್ದಾರೆ ಯಾವಾಗ ಬರ್ತಾರೆ ದರ್ಶನ್ ಅಂತ. BGS ಆಸ್ಪತ್ರೆಯಲ್ಲಿ ಆಲ್ರೆಡಿ ಈಗ ಆಲ್ಮೋಸ್ಟ್ ಒಂದು ತಿಂಗಳಾಯಿತು. ಇಂಟ್ರಿಮ್ ಬೇಲ್ ಸಿಕ್ಕಾಗಿಂದಾನು BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದಾರೆ ದರ್ಶನ್. ಸೊ ಈಗ ಬಿಡುಗಡೆ ಆಗಿ ಮನೆಗೆ ಹೋಗ್ತಾರಾ? ಆಲ್ರೆಡಿ ಅವ್ರಿಗೆ ಜಾಮೀನು ಸಿಕ್ಕಿದೆ, ಹಾಗಾಗಿ ಆರಾಮಾಗಿ ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾರಾ? ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ನಿಕೇಶ್ ಕೊಠಾರಿ BGS ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ಇವತ್ತೇ ರಿಲೀಸ್ ಆಗ್ತಾರಾ? ಇನ್ಫ್ಯಾಕ್ಟ್ ರಿಲೀಸ್ ಆಗಿದೆ. ಬೇಲ್ ಪ್ರಕ್ರಿಯೆಗಳೆಲ್ಲ ಇಂಟ್ರಿಮ್ ಬೇಲಲ್ಲೇ ಇರೋದ್ರಿಂದ ಅದು ಮೇನ್ ಬೇಲಲ್ಲಿ ಮರ್ಜ್ ಆಗಿರುತ್ತೆ, ಮೇನ್ ಆರ್ಡರಲ್ಲಿ ಮರ್ಜ್ ಆಗಿರುತ್ತೆ. ಹಾಗಾಗಿ ಕಾನೂನಿನ ಪ್ರಕ್ರಿಯೆ ಅಂತೂ ಏನೂ ಇಲ್ಲ. ಹಾಗಾಗಿ BGS ಆಸ್ಪತ್ರೆಯಿಂದ ಇವತ್ತೇ ಮನೆಗೆ ತೆರಳ್ತಾರಾ ಅಥವಾ ಇನ್ನಷ್ಟು ಚಿಕಿತ್ಸೆಗೆ ಅಂತ ಅಲ್ಲೇ ಉಳಿತಾರಾ? ಅಭಿಮಾನಿಗಳು ಅಲ್ಲಿ ಬಂದು ಸೇರ್ತಾ ಇದ್ದಾರಾ? ಇನ್ನಷ್ಟು ಕುಟುಂಬಸ್ಥರು ಅಥವಾ ಹಿತೈಷಿಗಳು ಯಾರಾದರೂ ಮಾತನಾಡ್ಸಕ್ಕೆ ಬರ್ತಿದ್ದಾರಾ? ಏನಿದೆ ಪರಿಸ್ಥಿತಿಯಲ್ಲಿ? ಖಂಡಿತ ಶ್ರೀಲಕ್ಷ್ಮಿ, ಈಗಾಗಲೇ ನಾವು ಗಮನಿಸೋ ಪ್ರಕಾರ ಈ ಹಾಸ್ಪಿಟ್ಲ್ ಮುಂಭಾಗದಲ್ಲಿ ನಿನ್ನೆ ಇರೋ ಥರ ಹರ್ಷೋದ್ಗಾರ ಇರ್ಬೋದು ಅಥವಾ ಅಭಿಮಾನಿಗಳು ಸೇರೋದು ಆ ಥರ ಯಾವುದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಅಭಿಮಾನಿಗಳು ಯಾರು ಕೂಡ ಇಲ್ಲ. ಆದರೆ ವಿನೀಶ್ ಬಂದಿದ್ದಾರೆ, ದರ್ಶನ್ ಅವರ ಮಗ. ಈಗಾಗಲೇ ದರ್ಶನ್ ಅವರ ಆರೋಗ್ಯವನ್ನು ವಿಚಾರಿಸುವ ಸಲುವಾಗಿ ವಿನೀಶ್ ಅವರು ಬಂದಿದ್ದಾರೆ. ಆದರೆ ದರ್ಶನ್ ಅವರ ಅಕ್ಕನ ಮಗ ಆಲ್ರೆಡಿ ಚಂದನ್ ಬಂದು ಹೋಗಿದ್ದಾರೆ. ಅವರು ನಿನ್ನೆ ರಾತ್ರಿ ಮೋಸ್ಟ್ಲಿ ಇದೇ ಹಾಸ್ಪಿಟ್ಲಲ್ಲಿ ಸ್ಟೇ ಆಗಿರ್ಬೋದು. ಬಟ್ ವಿನೀಶ್ ಬಂದಿದ್ದಾರೆ, ಬಂದೊಂದು ಅರ್ಧ ಗಂಟೆಯಲ್ಲಿ ಅಕ್ಕನ ಮಗ ಚಂದನ್ ಅವರು ವಾಪಸ್ ಹೋಗಿದ್ದಾರೆ. ಬಟ್ ಇಲ್ಲಿ ಗಮನಿಸಬೇಕು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ರೆಗ್ಯುಲರ್ ಬೇಲಲ್ಲಿ ಸಿಕ್ಕಿರುವಂತ ಇಂಟೆನ್ಷನ್ ಅಲ್ಲಿ ಈಗ ಯಾವುದೇ ರೀತಿ ಶಸ್ತ್ರಚಿಕಿತ್ಸೆ ಅಥವಾ ಮಗದೊಂದು ಅದು ಮುಂದೂಡಿಕೆ ಆಗಬಹುದು. ಯಾಕಂತ ಹೇಳಿದ್ರೆ ಅದು ಅನಿವಾರ್ಯ ಅಲ್ಲ. ಸೊ ಮಧ್ಯಂತರ ಬೇಲ್ ಇರುವಂತ ಕಾರಣದಲ್ಲಿ ಅನಿವಾರ್ಯ ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದ್ರೆ 11ನೇ ತಾರೀಕಿಗೆ ಇನ್ನೇನು ಆಪರೇಷನ್ ಆಗುತ್ತೆ, ಮಗದೊಂದು ಎಲ್ಲವೂ ಕೂಡ ಆಯಿತು. ಯಾಕಂತ ಹೇಳಿದ್ರೆ ಮಧ್ಯಂತರ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ವಾಪಸ್ ಬಳ್ಳಾರಿ ಜೈಲಿಗೆ ಹೋಗಬಹುದು ಎನ್ನುವಂತ ಸನ್ನಿವೇಶ ಕೂಡ ಸೃಷ್ಟಿ ಆಯಿತು. ಆದರೆ ಈಗ ರೆಗ್ಯುಲರ್ ಬೇಲ್ ಇರುವಂತ ಕಾರಣ ಅಷ್ಟೊಂದು ಅನಿವಾರ್ಯತೆ ಇಲ್ಲ. ಫಿಸಿಯೋಥೆರಪಿ ಮುಖಾಂತರ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಟ್ ಈ ರೆಗ್ಯುಲರ್ ಬೇಲ್ ಮುಖಾಂತರ ಈಗ ಸೆಷನ್ ಕೋರ್ಟ್ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶಗಳಿಗೆ ಹೋಗ್ಬೋದು. ಅದನ್ನು ಬಿಟ್ಟು ಹೊರಗಡೆ ಹೋಗುವಂಥ ಒಂದು ಪರ್ಮಿಷನ್ ಇಲ್ಲ. ಒಂದಿಷ್ಟು ಕೋರ್ಟ್ ಕೂಡ ಷರತ್ತುಗಳನ್ನು ವಿಧಿಸಿದೆ. ಈಗಾಗಲೇ ನೀವು ಕೂಡ ಗಮನಿಸಬಹುದು, BGS ಹಾಸ್ಪಿಟ್ಲ್ ಮುಂಭಾಗದಲ್ಲಿ ಯಾವುದೇ ಥರದಾದಂಥ ಅಂತಹ ಪರಿಸ್ಥಿತಿ ಇಲ್ಲ. ಯಾವುದೇ ಅಭಿಮಾನಿಗಳಿರ್ಬೋದು ಅಥವಾ ಮತ್ತೊಬ್ಬರು ಮಗದೊಂದು ಯಾರು ಕೂಡ ಬಂದಿಲ್ಲ. ಇಲ್ಲಿ ತನಕ ದರ್ಶನ್ ಅವರ ಆಪ್ತರಿರ್ಬೋದು ಅಥವಾ ದರ್ಶನ್ ಅವರ ಸ್ನೇಹಿತರು ಮಗದೊಬ್ಬರು ಬಂದಿಲ್ಲ. ಆದರೆ ದರ್ಶನ್ ಅವರ ಮಗ ವಿನೀಶ್ ಮಾತ್ರ ಈಗಾಗಲೇ ಭೇಟಿ ಕೊಟ್ಟು ದರ್ಶನ್ ಅವರ ಆರೋಗ್ಯ ಪರಿಸ್ಥಿತಿಯನ್ನು ವಿಚಾರಿಸ್ತಾ ಇದ್ದಾರೆ. ಒಂದಿಷ್ಟು ಮೂಲಗಳ ಪ್ರಕಾರ ಶಸ್ತ್ರಚಿಕಿತ್ಸೆ ಮಾಡುವಂಥ ಅತ್ಯವಶ್ಯಕತೆ ಈಗ ಇಲ್ಲ ಸದ್ಯದ ಪರಿಣಾಮ. ಆದರೆ ಕೆಲವೊಂದು ಕಡೆ ಫಿಸಿಯೋಥೆರಪಿ ಮುಖಾಂತರ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕನ್ಸರ್ವೇಟಿವ್ ಚಿಕಿತ್ಸೆ ಮುಖಾಂತರ, ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಒಂದಿಷ್ಟು ವಿಧಾನಗಳ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈಗ ಟ್ಯಾಬ್ಲೆಟ್ ಇರ್ಬೋದು, ಒಂದಿಷ್ಟು ಇಂಜೆಕ್ಷನ್ ಇರ್ಬೋದು ಅಥವಾ ಎಕ್ಸಸೈಸ್ಗಳು ಇರ್ಬೋದು, ಅವನ್ನೆಲ್ಲವೂ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಜೊತೆಗೆ ಈಗ ಸಾಕಷ್ಟು ಜನರು ಕೂಡ ಕುತೂಹಲ ಇರುವಂಥದ್ದು, ದರ್ಶನ್ಗೆ ಬೇಲ್ ಸಿಗುತ್ತಾ ಮಗದೊಂದು. ಸತತವಾಗಿ 6 ತಿಂಗಳ ನಂತರ ಈಗ ದರ್ಶನ್ಗೆ ಬೇಲ್ ಸಿಕ್ಕಿರುವಂಥದ್ದು ದರ್ಶನ್ ಅಭಿಮಾನಿಗಳು, ಆಪ್ತರು ಹಾಗೆ ಕುಟುಂಬಸ್ಥರಿಗೆ ಸಾಕಷ್ಟು ಖುಷಿಯ ಸಂಗತಿ. ಜೊತೆಗೆ ಈಗಾಗಲೇ ಅವರ ಫ್ಯಾಮಿಲಿಯವರು ಕೂಡ ಒಂದಿಷ್ಟು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಅವರ ಪತ್ನಿ ಈಗಾಗಲೇ ಸಾಕಷ್ಟು ದೇವಸ್ಥಾನಗಳ ಮೊರೆ ಹೋಗಿದ್ರು. ಒಂದು ಕಡೆ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆಯಲ್ಲಿ ಅವರು ಕಾನೂನು ಪ್ರಕಾರವಾಗಿ ಕೂಡ ಸಾಕಷ್ಟು ಹೋರಾಟವನ್ನು ನಡೆಸಿದ್ರು. ಯಾರಿಗೆ ಆಗಲಿ ಬೇಕಾದ್ರೆ ಅವರು ಒಂದು ಗಂಡನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಯಾವುದೋ ಪ್ರೇಯಸಿಗೋಸ್ಕರ ಈ ಥರ ಪರಿಸ್ಥಿತಿಯನ್ನು ದರ್ಶನ್ ಅನುಭವಿಸಿದ್ರು ಕೂಡ ತನ್ನ ಹೆಂಡತಿ ಏನು ಕರ್ತವ್ಯವನ್ನು ಮಾಡಬೇಕು ಆ ಪರಿಪೂರ್ಣವಾದ ಕರ್ತವ್ಯವನ್ನು ವಿಜಯಲಕ್ಷ್ಮಿ ಅವರು ಮಾಡಿದರು. ಹಾಗೆ ದರ್ಶನ್ ಅವರ ಮಗ ವಿನೀಶ್ ಕೂಡ ಇವೆಲ್ಲದಕ್ಕೂ ಕೂಡ ಸಾಥನ್ನು ಕೊಟ್ಟಿದ್ರು. ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ನೋಡ್ಬೋದು, ಪರಪ್ಪನ ಅಗ್ರಹಾರ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಾತನಾಡಿಸಿದಿರ್ಬೋದು. ಜೊತೆಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ, ಯಾಕಂತ ಹೇಳಿದ್ರೆ ಏನೇ ಆಗಲಿ ಎಂಥದೇ ಆಗಲಿ ಆತ್ಮಸ್ಥೈರ್ಯ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಅದು ಕೂಡ ಒಬ್ಬ ನಟ, ಸಾಕಷ್ಟು ಸೆಲೆಬ್ರಿಟಿಯನ್ನು ಹೊಂದಿರುವಂಥ ನಟ, ಆ ಸಂದರ್ಭದಲ್ಲಿ ಆತನ ಆತ್ಮಸ್ಥೈರ್ಯ ಎಷ್ಟು ಕುಗ್ಗಿ ಹೋಗುತ್ತೆ ಅಂತ ಹೇಳಿದ್ರೆ ಅದು ಕೂಡ ಪ್ರೇಯಸಿಗೋಸ್ಕರ ಹೀಗಾಗಿ ತನ್ನ ಇಡೀ ಜೀವನನೇ ಜೈಲಲ್ಲಿ ಕೊಳಿಬೇಕಾದಂಥ ಪರಿಸ್ಥಿತಿ ಬಂತೋ ಎನ್ನುವಂಥ ಒಂದು ಮನಸ್ಥಿತಿಯಲ್ಲಿ ದರ್ಶನ್ ಇದ್ದಿದ್ರು. ಆದರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರ
ಈ ಹೆಂಡತಿ ಹಾಗೆ ತಾಯಿ ಹಾಗೆ ಮಗ ಎಲ್ಲೊಂದು ಕಡೆ ಜೈಲಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಅಥವಾ ಕಾನೂನು ಪ್ರಕಾರ ಹೋರಾಡುವಂಥ ಸಂದರ್ಭದಲ್ಲೂ ಕೂಡ ಜೊತೆಯಾಗಿ ಇರುವಂಥದ್ದು ದರ್ಶನ್ ಅವರಿಗೆ ಆತ್ಮಸ್ಥೈರ್ಯ ಮತ್ತು ಕೂಡ ಜಾಸ್ತಿ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಕುಂದು ಕೊರತೆ ಅಂತ ಹೇಳ್ತಾರಲ್ಲ. ಓಕೆ, ಥ್ಯಾಂಕ್ ಯು ನಿಕೇಶ್. ಉಪೇಂದ್ರ ಹಾಗೂ ಲಹರಿ ವೇಲು ಇಬ್ರು ಕೂಡ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ತೆರಳಿ ಭೇಟಿ ಕೊಟ್ಟಿದ್ದಾರೆ. ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದಂಥವರು ಲಹರಿ ವೇಲು ಅವರು ಹಾಗೂ ಉಪೇಂದ್ರ ಇವರೆಲ್ಲ ಕನ್ನಡ ಚಿತ್ರರಂಗವನ್ನ ಕಟ್ಟಿ ಬೆಳೆಸಿದಂತಹ ಪಿಲ್ಲರ್ಗಳು ಅಂತಾನೆ ಹೇಳ್ಬೇಕು. ಎಷ್ಟೋ 2.5 ದಶಕ 3 ದಶಕದಿಂದ ಇರುವಂಥವ್ರು. ಅಫ್ಕೋರ್ಸ್ ಸಿನಿ ಕುಟುಂಬಗಳು ಎಲ್ಲರೂ ಒಬ್ರಿಗೊಬ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೋಗಿ ಭೇಟಿ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವ್ರನ್ನ. ನಟ ದರ್ಶನ್ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಲಹರಿ ವೇಲು ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಲಹರಿ ವೇಲು ಮಾತನಾಡಿದ್ದಾರೆ. ಅಲ್ಲು ಅರ್ಜುನ್ ಅವರ ಬಂಧನದ ಹೈಡ್ರಾಮಾ ಈಗ ಅವರ ಬಂಧ ಮುಕ್ತರಾಗಿದ್ದಾರೆ. ಕನ್ನಡದ ಫಸ್ಟ್ ಚಾನಲ್ ಅಲ್ಲು ಅರ್ಜುನ್ ಅವರ ಬಂಧನಕ್ಕೆ ಗ್ರೌಂಡ್ ರಿಪೋರ್ಟ್ ಹೈದರಾಬಾದ್ನಲ್ಲಿದ್ದು ಸಂಪೂರ್ಣವಾದಂಥ ವಿವರವನ್ನು ಜನರ ಮುಂದೆ ತೆರೆದಿಡ್ತಾ ಇದೆ. ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವರ ಕುಟುಂಬದವರು, ಅವರ ಸ್ನೇಹಿತರು ಸೇರಿದಂತೆ ಅವರ ಅಭಿಮಾನಿಗಳು, ಫ್ಯಾನ್ಸ್ ಎಲ್ಲರೂ ಕೂಡ ಬಂದು ಅವರ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಅದರ ನಡುವೆ ಕನ್ನಡದ ಮಾನ್ಯ ಲಹರಿ ವೇಲು ಅವರು ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮಾತಾಡಿಸಿ ಈಗ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಅಲ್ಲು ಅರ್ಜುನ್ ಅವ್ರನ್ನ ತಾವು ಭೇಟಿ ಮಾಡಿದ್ರಿ, ಏನಂದ್ರು ತಂಬಳಿಯಲ್ಲಿ? ಸರ್, ಅಲ್ಲು ಅರ್ಜುನ್ ಭಾಳ ಸಣ್ಣ ವಯಸ್ಸಿಂದ ನೋಡಿದ್ದೀವಿ ನಾವು. ಇಡೀ ಫ್ಯಾಮಿಲಿ ನಮ್ಮ ಕುಟುಂಬಕ್ಕೆ ಭಾಳ ಹತ್ರ. ಮನೋರಣ್ಣನಿಗೆ ಭಾಳ ಕ್ಲೋಸ್ ಫ್ರೆಂಡು ಅಲ್ಲು ಅರವಿಂದ್ ಸಾಹೇಬ್ರು 40 ವರ್ಷಗಳಿಂದ. ಸೊ ನಿನ್ನೆ ಈ ಇನ್ಸಿಡೆಂಟ್ ಆದಾಗ ನಮಗೂ ಒಂದು ಸ್ವಲ್ಪ ಒಂಥರ ಗಾಬರಿ ಆಯಿತು. ಏನಪ್ಪ ಇದು, ಆಮೇಲೆ ಕಲಾವಿದರಿಗೆ ಹಿಂಗೆಲ್ಲ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಕಲಾವಿದರು ಅಂದರೆ ನಮ್ಮ ಪ್ರಾಣ ಸರ್. ಅದ್ರ ಜೊತೆಗೆ ಇವ್ರು ನಮ್ಮ ಭಾಳ ಹತ್ರ ಕೂಡ. ನಮ್ಗೆ ಇನ್ಸಿಡೆಂಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸರಿ, ಇವತ್ತು UIದು ಪ್ರಮೋಷನ್ ಇತ್ತು, ಉಪೇಂದ್ರ ಸಾಹೇಬ್ರ ಜೊತೆಲಿ ಇಲ್ಲಿ ಬಂದು. ಸೊ ಬಂದಾಗ ಒಂದು 10 ನಿಮಿಷ ಹೋಗಿ ಭೇಟಿಯಾಗಿ ಬರೋಣ, ಅವ್ರನ್ನ ನೋಡ್ದಂಗೆ ಆಗುತ್ತೆ ಅಂತ ಹೋದಾಗ ಭಾಳ ಚೆನ್ನಾಗಿ ರಿಸೀವ್ ಮಾಡಿದ್ರು, ನಗ್ನಗ್ತಾ ಭಾಳ ಸಂತೋಷ ಪಟ್ಟರು ನಾವು ಹೋಗಿದ್ದಕ್ಕೆ. ನಾವು ಹೇಳ್ದು ಕಲೆಗೆ ಕಲಾವಿದರಿಗೆ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ, ವಿ ಆರ್ ವಿತ್ ಯು ಅಂತ ಹೇಳಿ ಬಂದು. ಈ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಟಚ್ಡ್. ಸರ್, ಒಬ್ಬ ರಾಷ್ಟ್ರಪತಿ ಪದಕ ವಿಜೇತ ನಟನನ್ನು ಆತನ ಮನೆಗೆ ಬಂದು ಕನಿಷ್ಠ ಗೌರವ ಇಲ್ಲದೆ ಆತ ಬೆಡ್ರೂಮಲ್ಲಿದ್ದಾಗ ಆತನನ್ನು ಕರೆದುಕೊಂಡು ಹೋಗೋದು ಎಷ್ಟು ಸರಿ ಸರ್? ಸರಿದು ಸತ್ಯ ಹೇಳಬೇಕು ಅಂತಂದರೆ ಕಲೆಗೆ ಕಲಾವಿದರಿಗೆ ಈ ಥರದ್ದು ಯಾರಿಗೂ ಆಗಬಾರ್ದು, ಇಲ್ಲೂ ಆಗಬಾರ್ದು, ಇಡೀ ದೇಶದಲ್ಲಿ. ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ರಾಜಕೀಯ 1000 ಇರ್ಬೋದು, ಯಾವುದೇ ಪಕ್ಷ ಏನೇ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. ರಾಜಕೀಯಕ್ಕೂ ಕಲೆಗೂ ಸಂಬಂಧ ಇಲ್ಲ. ಕಲೆಗೆ ರಾಜಕೀಯವನ್ನು ಯಾವತ್ತೂ ಮಿಕ್ಸ್ ಮಾಡಬೇಡಿ ದಯಮಾಡಿ. ಕಲಾವಿದನ್ನ ಕಲೆಯನ್ನು ಹಾಗೆ ಬಿಡಿ. ಈ ನದಿಯಲ್ಲಿ ನೀರದಂಗೆ ಹರಿತಾ ಇರುತ್ತದು, ಅದು ಬಿಟ್ಬಿಟ್ಟು ಹರಿಯೋ ನೀರಿಗೆ ಕಲ್ಲಾಕೋಕೆ ಹೋಗ್ಬೇಡಿ ಯಾರೂ. ಅಷ್ಟು ಮಾತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಸಹಜವಾಗಿ ತಾವು ಕೂಡ ಪ್ರೀಮಿಯರ್ ಶೋಗಳಿಗೆ ಹೋಗೋದು ಸಹಜ. ಅದು ಇಂಥ ಸಮಯದಲ್ಲಿ ದುರಂತ ಆಯಿತು ಅಂಥೇಳಿ ಆ ನಾಯಕ ನಟನನ್ನು ಹೊಣೆ ಮಾಡೋದು ಎಷ್ಟು ಸರಿ ಅನಿಸುತ್ತೆ ಸರ್ ತಮಗೆ? ಸರ್ ನೋಡಿ, ಕೆಲವು ಸಂದರ್ಭಗಳಲ್ಲಿ ಯಾರ ಕೈಲೂ ಇರೋದಿಲ್ಲ. ಯಾಕಂದರೆ ಒಂದು ನಾಯಕ ನಟನ ನೋಡಬೇಕು ಅಂತಂದಾಗ 1000 ಜನ ಬರ್ತಾರೆ ಫ್ಯಾನ್ಸ್ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಜನ ಸಭೆ ಸಮಾರಂಭಗಳಾದಾಗ ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಏನಾದರೂ ಒಂದು ದುರಂತ ಆದರೆ ಅದು ಇವ್ರ ಮೇಲೆ ಹೊಣೆ ಮಾಡಲಿಕ್ಕೆ ಇದು ಅಕ್ಷರತಃ ನನಗೇನೋ ಸರಿ ಅನಿಸ್ತಾ ಇಲ್ಲ ಸರ್. ಯಾಕೆಂದರೆ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ಏನೋ ದುರಂತ ಆಗಬೇಕು ಅಂತ ಮಾಡೋದಿಲ್ಲ. ಗೊತ್ತಿಲ್ಲದೆ ಆಗ್ಬಿಡುತ್ತೆ, ಅದಕ್ಕೆ ಯಾರು ಹೊಣೆ ತೊಗೊತಾರೆ ಹೇಳಲಿಕ್ಕಾಗಲ್ಲ. ಮ್ಯಾಕ್ಸಿಮಮ್ಮು ಇವರೇ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ. ಕಲಾವಿದರು ಹೋಗ್ಬಿಟ್ಟು ಅವ್ರ ಫ್ಯಾನ್ಸನ್ನು ತಿಳಿಯೋಕ್ಕಾಗಲ್ಲ. ಇಟ್ಸ್ ಅದು ಯಾರು ಕೂಡ ಕೈ ಮಿತಿ ಮೀರೋದಾಗ ಏನಾಗುತ್ತೆ ಅಂತ ಯಾರ ಕೈಲೂ ಇಲ್ಲ ಅದು. ಸೊ ಅದನ್ನು ಇವ್ರು ಹೊಣೆ ಮಾಡೋದ್ರಲ್ಲಿ ಅಷ್ಟು ಸರಿಯಲ್ಲ ಅನಿಸುತ್ತೆ ಸರ್. ಸರ್, ಇಂಥ ಸಮಯದಲ್ಲಿ ಒಬ್ಬ ನಟನಿಗೆ ಸಂಕಷ್ಟ ಆದಾಗ ತಾವೆಲ್ಲರೂ ಕೂಡ ಕಲಾವಿದರು ಆತನ ಜೊತೆಗೆ ನಿಂತಿದ್ದು ಅಥವಾ ನಿಲ್ಲಬೇಕಾದಂಥ ಅಗತ್ಯ ಎಷ್ಟಿದೆ ಸರ್ ಈ ಸಮಯದಲ್ಲಿ? ಒಂದು ಮಾತ್ರ ಹೇಳ್ತೀವಿ ಸರ್, ಕಲೆಗೆ ಕಲಾವಿದರಿಗೆ ಯಾರು ಬೆಲೆ ಕೊಡ್ತಾರೋ ಅವರೆಲ್ಲ ಅವ್ರ ಜೊತೆ ಇದ್ದೇ ಇರ್ತಾರೆ. ಕಲೆನ ಮತ್ತು ಕಲಾವಿದರನ್ನ